ಭಾರತವನ್ನು ಬದಲಾಯಿಸಿದ ಮಹಾನುಭಾವ ಎಂಬ ಸಾಂಸ್ಕೃತಿಕ ವ್ಯಾಖ್ಯಾನದೊಂದಿಗೆ ಕನ್ನಡ ವಿಶ್ವವಿದ್ಯಾಲಯದ ದಲಿತ ಸಂಸ್ಕೃತಿ ಅಧ್ಯಯನ ಪೀಠದ ವತಿಯಿಂದ ದಲಿತ ಸಂಸ್ಕೃತಿ ಅಧ್ಯಯನ ಮಾಲೆ ಎಂಬ ಹೆಸರಿನ ಮೇಲೆ 9 ಸಂಪುಟ ಕೃತಿಗಳನ್ನು ಪ್ರಸಾರಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ವಿದ್ಯಾರಣ್ಯವು ಪ್ರಕಟಿಸಿದೆ. ಈ ಪುಸ್ತಕ ಮಾಲೆಯ ಓದುವಿನ ಸರಣಿಯನ್ನು ಇಂದು ಪ್ರಾರಂಭಿಸಲಾಗುತ್ತಿದೆ. ಈ ಅಂಬೇಡ್ಕರ್ ಓದುವಿನ ಸರಣಿಯ ತಮಗೆಲ್ಲರಿಗೂ ಸ್ವಾಗತಿಸಿ ಜೈ ಭೀಮ್ ಲಾಲ್ ಸಲಾಮನ್ನು ತಿಳಿಸುತ್ತೇನೆ. ಈ ದಲಿತ ಸಂಸ್ಕೃತಿ ಅಧ್ಯಯನ ಮಾಲೆಯ ಮೊದಲನೇ ಸಂಪುಟವನ್ನು ಪ್ರಾರಂಭಿಸುವುದರಿಂದ ಮೊದಲನೇ ಸಂಪುಟದಲ್ಲಿ ಕುಲಪತಿಗಳಾದ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿಯವರ ಮಾತುಗಳು, ಸಂಪಾದಕರು ಆಗಿರುವ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆಯವರು, ದಲಿತ ಸಂಸ್ಕೃತಿ ಅಧ್ಯಯನ ಪೀಠ ಸಂಚಾಲಕರು, ಅವರ ಮಾತುಗಳು ಹಾಗೂ ಲೇಖಕರಾದ ಡಾಕ್ಟರ್ ಅಮ್ಮಸಂದ್ರ ಸುರೇಶ್ ಅವರ ಮಾತುಗಳನ್ನು ಪ್ರಾರಂಭದಲ್ಲಿ ಪ್ರಸ್ತುತವಾಗಿ ಓದುತ್ತೇನೆ. ದಲಿತ ಸಂಸ್ಕೃತಿ ಅಧ್ಯಯನ ಮಾಲೆ 1ರ ಕೃತಿಯ ಲೇಖಕರಾದ ಡಾಕ್ಟರ್ ಅಮ್ಮಸಂದ್ರ ಸುರೇಶ್ ಅವರ ಅಂಬೇಡ್ಕರ್ ಅವರ ಬಾಲ್ಯ ಮತ್ತು ಶಿಕ್ಷಣ ಎಂಬ ಕೃತಿಯನ್ನು ಓದಲು ಪ್ರವೇಶ ಮಾಡುತ್ತೇವೆ. ಮೊದಲನೆಯದಾಗಿ ಈ ಕೃತಿಯ ಪ್ರಾರಂಭದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿಯವರ ಮಾತುಗಳನ್ನು ಪ್ರಸ್ತುತಪಡಿಸಲಾಗುತ್ತದೆ. ಅವರ ಮಾತಿನ ತಲೆಬರ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ. ಜ್ಞಾನವೆಂಬುದು ಅನಂತ, ಜ್ಞಾನದ ಶೋಧವು ಹೀಗೆ, ಈ ರೀತಿಯೇ ಮತ್ತು ಇಂಥವರಿಂದಲೇ ಶೋಧನೆಗೆ ಒಳಪಡುತ್ತದೆ ಎಂಬ ಪಾರಂಪರಿಕ ನಂಬಿಕೆಗಳು ಬುಡಮೇಲಾಗುತ್ತಿರುವ ಸಂದಿಗ್ಧ ಸಂದರ್ಭ ನಮ್ಮದಾಗಿದೆ. ಜಾಗತಿಕ ಗ್ರಾಮದಲ್ಲಿ ಬದುಕುತ್ತಿರುವ ನಮ್ಮ ಎಲ್ಲ ಬಗೆಯ ನಂಬಿಕೆಗಳು ಕ್ಷಣಕ್ಕೂ ಬದಲಾಗುತ್ತಿವೆ ಅಥವಾ ಹೊಸ ಹುಟ್ಟುಗಳನ್ನು ಪಡೆಯುತ್ತಿವೆ. ನಿನ್ನೆ ಹುಟ್ಟಿದ ಸಿದ್ಧಾಂತಗಳು, ತತ್ವಗಳು ನಾಳೆ ಬೇರೆಯದೇ ದಿಕ್ಕು ಪಡೆದು ನಮ್ಮ ಮುಂದೆ ಸವಾಲಾಗಿ ನಿಲ್ಲುತ್ತಿವೆ. ಜ್ಞಾನ ಸೃಷ್ಟಿಯ ಮೂಲ ತಿಳಿಯುವುದು ಅಷ್ಟು ಸುಲಭವಲ್ಲ. ಅರಿವಿನ ಶೋಧ ಬೆಳೆಯುತ್ತಾ ಮನುಷ್ಯ ಕೇಂದ್ರಿತ ನೆಲೆಯಿಂದ ಸಮಷ್ಟಿ ಪರಿಸರದ ಕಡೆಗೆ ಚಲಿಸುತ್ತದೆ. ಪ್ರತಿಯೊಬ್ಬರ ಅನುಭವ ಲೋಕದಿಂದ ಆಲೋಚನಾ ಕ್ರಮವೇ ಬೇರೆ ತಿರುವನ್ನು ಪಡೆಯುತ್ತದೆ. ಜಡ ಚೇತನಗಳ ಅರ್ಥಗಳು ಬದಲಾದಂತೆ ಜ್ಞಾನದ ಉತ್ಪಾದನೆ, ಶೋಧದ ಅರ್ಥಗಳು ತ್ವರಿತಗತಿಯಲ್ಲಿ ಕ್ರಿಯಾಶೀಲಗೊಳ್ಳುತ್ತಿವೆ. ಅಂದರೆ ಎಲ್ಲವೂ ಒಂದಕ್ಕೊಂದು ಎಣೆದುಕೊಂಡಿರುವ ಈ ಚರಾಚರ ಜಗತ್ತಿನಲ್ಲಿ ಸಮಗ್ರ ದೃಷ್ಟಿಕೋನದ ಆಶಯದಿಂದ ಜ್ಞಾನದ ಶೋಧ ಆಗಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬಸವಣ್ಣನವರ ವಚನ ಸಂದೇಶದಂತೆ ಸ್ಥಾವರಗೊಂಡ ನೆಲೆಗಳಿಗಿಂತ ನಿರಂತರ ಚಲನಶೀಲಗೊಳ್ಳುವ ವಿಚಾರಗಳತ್ತ ನಾವು ಮುನ್ನಡೆಯಬೇಕಿದೆ. ಸಮಸ್ತ ಕನ್ನಡಿಗರ ಕನಸಿನ ಒತ್ತಾಸೆಯಿಂದ ಸ್ಥಾಪಿತಗೊಂಡ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಈವರೆಗೆ 10 ಹಲವು ಕನಸುಗಳನ್ನು ನನಸಾಗಿಸಿಕೊಂಡಿದೆ. ವಿಶ್ವವಿದ್ಯಾಲಯವು ಕಳೆದ 3 ದಶಕಗಳಲ್ಲಿ ಎದುರಾದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಕನ್ನಡದ ಅಸ್ಮಿತೆಯ ಶೋಧದಲ್ಲಿ ತೊಡಗಿಕೊಂಡಿದೆ. ವಿಶ್ವವಿದ್ಯಾಲಯ ತನ್ನ ಪರಂಪರೆಯ ಅನುಭವದೊಂದಿಗೆ ಕಾಲಕಾಲಕ್ಕೆ ಜೊತೆಗೂಡಿದ ನವಜ್ಞಾನದೊಂದಿಗೆ ಅನುಸಂಧಾನಗೊಳ್ಳುತ್ತಾ ಎಲ್ಲ ಸ್ತರಗಳ ಜ್ಞಾನವನ್ನು ಕನ್ನಡ ಸಂಸ್ಕೃತಿ ಭಾಗವನ್ನಾಗಿಸಿಕೊಂಡು ಮುನ್ನಡೆಯುತ್ತಿದೆ. ವಿಶ್ವವಿದ್ಯಾಲಯದ ಎಲ್ಲ ವಿದ್ವಾಂಸರ, ಸಂಶೋಧಕರ, ನಾಡಿನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯದ ಚಿಂತಕರು ಹಾಗೂ ಜನಪದರ ಜ್ಞಾನವು ವಿಶ್ವವಿದ್ಯಾಲಯದ ಆಕಾರಗಳಾಗಿ ಪ್ರಕಟವಾಗಿವೆ.
ಮುಖ್ಯ ಅಮುಖ್ಯ ಮೊದಲು ತುದಿಗಳ ಪರಿಕಲ್ಪನೆಗಳನ್ನು ಮುರಿದು ಪ್ರತಿಯೊಬ್ಬರ ಜೀವನಾನುಭವದ ಮುಖೇನ ರೂಪುಗೊಂಡ ಸ್ಥಳೀಯ ಜ್ಞಾನವು ಜಾಗತಿಕ ಜ್ಞಾನದ ಜೊತೆಗೂಡಿ ಮುನ್ನಡೆಯಬೇಕಾಗಿದೆ. ಕುವೆಂಪು ಅವರ ಮುನ್ನೋಟದಂತೆ ಪೂರ್ಣ ದೃಷ್ಟಿಯ ಕಡೆಗೆ ಮುನ್ನಡೆಯಬೇಕಾಗಿದೆ. ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ ಎಂಬ ಕುವೆಂಪು ಮಾತಿನಂತೆ ಆದಿ ಅಂತ್ಯಗಳನ್ನು ಕಾಣಲು ಅಸಾಧ್ಯವಾಗಿರುವ ಜ್ಞಾನ ಪ್ರಪಂಚದ ಪರಿಪೂರ್ಣ ಸಾಕ್ಷಾತ್ಕಾರ ಕನ್ನಡ ವಿಶ್ವವಿದ್ಯಾಲಯದ ಧ್ಯೇಯವಾಗಬೇಕೆಂಬುದು ನಮ್ಮ ಬಯಕೆ. ಇದು ಕನ್ನಡ ಮತ್ತು ಕನ್ನಡಿಗರ ಹೆಗ್ಗುರುತಾಗಿರುವ ಕನ್ನಡ ವಿಶ್ವವಿದ್ಯಾಲಯದ ಜ್ಞಾನದೃಷ್ಟಿಯೇ ಮತ್ತು ಧ್ಯೇಯವೂ ಆಗಬೇಕೆಂದು ಆಶಿಸುತ್ತೇನೆ. ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗವು ತುದಿ ಮೊದಲಿಲ್ಲದ ಜ್ಞಾನ ಪ್ರಪಂಚದ ಶೋಧನೆಯ ಫಲಿತಗಳನ್ನು ತನ್ನ ಬೊಗಸೆಯಲ್ಲಿ ಮೊಗೆದು ಶ್ರೀಸಾಮಾನ್ಯರ ಮನೆಗಳಿಗೆ ತಲುಪಿಸುವ ಕಾಯಕವನ್ನು ವೃತ್ತದೋಪಾದಿಯಲ್ಲಿ ಕೈಗೊಂಡಿದೆ. ನಮ್ಮ ದೇಸಿ ಸಂಸ್ಕೃತಿಯನ್ನು ಸಂಭ್ರಮದಿಂದ ಜಾಗತಿಕ ಮಟ್ಟಕ್ಕೆ ವಿಸ್ತರಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ನೆರವೇರಿಸುತ್ತಿದೆ. ವಿಶ್ವವಿದ್ಯಾಲಯದ ಅಧ್ಯಯನದ ವಿಭಾಗಗಳು, ಕೇಂದ್ರಗಳು ಮತ್ತು ಪೀಠಗಳು ಈ ರೀತಿಯ ಜ್ಞಾನದಾಸೋಹ ಮಹತ್ತರ ಕಾರ್ಯದಲ್ಲಿ ತಲ್ಲೀನವಾಗಿವೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾರತವನ್ನು ಬದಲಾಯಿಸಿದ ಮಹಾನ್ ಶಕ್ತಿ. ಇವರ ಚಿಂತನೆಗಳು, ಬದುಕಿನ ಪರಿ ಭಾರತದ ಸಮಾಜವನ್ನು ಹೊಸ ದಿಕ್ಕಿನೆಡೆಗೆ ತಿರುಗಿಸಿತು. ನೆಲಮೂಲ ಸಂಸ್ಕೃತಿಯ ಬಹುದೊಡ್ಡ ನಿರ್ಲಕ್ಷಿತ ಸಮುದಾಯಗಳಿಗೆ ಬೆಳಕನ್ನು ತೋರಿದ ಶೋಷಕ ಸಮುದಾಯಗಳಿಗೆ ತಪ್ಪನ್ನು ಒಪ್ಪಿಕೊಂಡು ತಮ್ಮನ್ನು ತಾವು ತಿದ್ದಿಕೊಳ್ಳುವುದಕ್ಕೆ ಕಾರಣರಾದವರು ಡಾಕ್ಟರ್ ಅಂಬೇಡ್ಕರ್ ಅವರು. ಸಾಮಾಜಿಕ ಚಿಂತಕರಾಗಿದ್ದಲ್ಲದೆ ಒಬ್ಬ ರಾಜಕೀಯ ಚಿಂತಕರಾಗಿ, ಅರ್ಥಶಾಸ್ತ್ರಜ್ಞರಾಗಿ, ಧರ್ಮಚಿಂತಕರಾಗಿಯೂ ಅವರ ಕೊಡುಗೆ ಅಸಾಧಾರಣವಾದದ್ದು. ಇವರ ಬದುಕು ಚಿಂತನೆಗಳನ್ನು ಎಳೆಯ ಮನಸ್ಸುಗಳಿಗೆ ತಲುಪಿಸಲು ಕನ್ನಡ ವಿಶ್ವವಿದ್ಯಾಲಯ ದಲಿತ ಸಂಸ್ಕೃತಿ ಅಧ್ಯಯನ ಪೀಠವು ದಲಿತ ಅಧ್ಯಯನ ಮಾಲೆಯನ್ನು ಪ್ರಾರಂಭಿಸಿತು. ಅದರ ಫಲವೇ ಇಂದು ನಿಮ್ಮ ಕೈಯಲ್ಲಿರುವ ಅಂಬೇಡ್ಕರ್ ಅವರ ಬಾಲ್ಯ ಮತ್ತು ಶಿಕ್ಷಣ ಎಂಬ ಕೃತಿ. ಇದನ್ನು ಆಗು ಮಾಡಿಕೊಟ್ಟ ಲೇಖಕರಾದ ಡಾಕ್ಟರ್ ಹಂಸಂದ್ರ ಸುರೇಶ್ ಅವರಿಗೆ, ಮಾಲೆಯ ಸಂಪಾದಕರಾದ ಡಾಕ್ಟರ್ ಚಿನ್ನಸ್ವಾಮಿ ಸುಸಲೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಮೂಲಕ ಈ ಪುಸ್ತಕವನ್ನು ಪ್ರಕಟಿಸುತ್ತಿರುವ ನಿರ್ದೇಶಕರಾದ ಡಾಕ್ಟರ್ ಪಿ. ಮಹದೇವಯ್ಯ ಅವರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ವಿಶ್ವಾಸಪೂರ್ವಕ ಕೃತಜ್ಞತೆಗಳು ಸಲ್ಲಿಸುತ್ತೇನೆ. ನಂತರ ಈ ಪ್ರಧಾನ ಸಂಪಾದಕರ ಮಾತು ಮುಗಿದ ನಂತರ ಈಗ ಸಂಪಾದಕರಾದಂಥ ಡಾಕ್ಟರ್ ಚಿನ್ನಸ್ವಾಮಿ ಸುಸಲೆಯವರ ಮಾತುಗಳನ್ನು ಪ್ರಾರಂಭಿಸಿದ. ಸಂಪಾದಕರ ಮಾತು. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಲಿತ ಸಂಸ್ಕೃತಿ ಅಧ್ಯಯನ ಪೀಠದಿಂದ 2024-25 ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಮಗ್ರ ಜೀವನದ ಮೌಲ್ಯ ಮತ್ತು ಚಿಂತನ ಸಾರವನ್ನು ಅನಾವರಣಗೊಳಿಸುವ 10 ಪುಸ್ತಕಗಳ ಸಾಂಸ್ಥಿಕ ಯೋಜನೆಗಳಾಗಿ ಕೈಗೊಳ್ಳಬೇಕೆಂದು ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಅವರ ಆಸಕ್ತಿ ಹಾಗೂ ಪ್ರೋತ್ಸಾಹದಿಂದಾಗಿ ಈ ಕೃತಿಗಳ ಸರಣಿ ಪ್ರಸಾರಾಂಗದಿಂದ ಪ್ರಕಟಗೊಳ್ಳುತ್ತಿದೆ. ಇದಕ್ಕೆ ಆಡಳಿತಾತ್ಮಕವಾಗಿ ಸಹಕರಿಸಿದ ಕುಲಸಚಿವರಾದ ಡಾಕ್ಟರ್ ವಿರೂಪಾಕ್ಷ ಪೂಜಾರಳ್ಳಿ ಹಾಗೂ ಪ್ರಸಾರಾಂಗದ ನಿರ್ದೇಶಕರಾದ ಡಾಕ್ಟರ್ ಪಿ. ಮಾಧವ ಅವರಿಗೆ ದಲಿತ ಸಂಸ್ಕೃತಿ ಅಧ್ಯಯನ ಪೀಠದಿಂದ ವಂದನೆಗಳು. ದಲಿತ ಅಧ್ಯಯನ ಪೀಠವು ಕಳೆದ 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಇದುವರೆಗೆ 18 ಪುಸ್ತಕಗಳನ್ನು ಪ್ರಕಟಿಸಿದೆ. ಈ ಕೃತಿಗಳು ಕನ್ನಡ ನಾಡಿನ ಸೂಕ್ಷ್ಮ ಸಂವೇದನೆಯ ಓದುಗರಿಗೆ ಬಹು ಹತ್ತಿರವಾಗಿವೆ. ಈ ಸರಣಿಗೆ ಸೇರ್ಪಡೆಗೊಳ್ಳುತ್ತಿರುವ ಚಿಂತಕರಾದ ಡಾಕ್ಟರ್ ಹಂಸಂದ್ರ ಸುರೇಶ್ ಅವರು ಬರೆದಿರುವ ಅಂಬೇಡ್ಕರ್ ಅವರ ಬಾಲ್ಯ ಮತ್ತು ಶಿಕ್ಷಣ ಎಂಬ ಕೃತಿ ಮಹತ್ವದ್ದಾಗಿದೆ. ಈ ಭೂಮಿ ಮೇಲೆ ಸ್ವಚ್ಛಂದವಾಗಿ ಬದುಕಲು ಯಾರಿಗೂ ಯಾವ ಭಯವೂ ಇರಬಾರದು. ಕಾನೂನಾತ್ಮಕವಾಗಿ ಮನುಷ್ಯ ನೆಲದಲ್ಲಿ ತನ್ನ ಬದುಕಿನ ಜೀವನಕ್ಕೆ ಬೇಕಾದ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡು ಎಲ್ಲ ಜನರನ್ನು ಪ್ರೀತಿಸುತ್ತಾ ಬದುಕಿದರೆ ಅದೇ ಆದರ್ಶ ದೇಶ. ಆದರೆ ಅದೇ ದೇಶದೊಳಗೆ ಜೀವನ ಹಾಗೂ ಬದುಕನ್ನು ಕೈಯಲ್ಲಿ ಹಿಡಿದುಕೊಂಡು ಜಾತಿ ಒಳಗಿನ ಅಸ್ಪೃಶ್ಯತೆ ಸಂಕೋಲೆಯಲ್ಲಿ ಸಿಲುಕಿ ಬದುಕುತ್ತಿದ್ದರೆ ನಿಜಾರ್ಥದಲ್ಲಿ ಇದು ಪ್ರತಿಕ್ಷಣದ ಭಯವನ್ನು ಉತ್ಪಾದನೆ ಮಾಡುವ ಭಯೋತ್ಪಾದನೆ ಸರಿ. ಇಂಥ ಭಯೋತ್ಪಾದನೆಗೆ ಭಾರತದಲ್ಲಿ 2500 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಇಂಥ ಸುದೀರ್ಘ ಇತಿಹಾಸವಿರುವ ಮಾನಸಿಕ ಭಯೋತ್ಪಾದನೆ ಬಗ್ಗೆ ನಿಜ ಅಸ್ಪೃಶ್ಯ ಮನಸ್ಸಿನ ವ್ಯಕ್ತಿಗಳು ಈವರೆಗೆ ಮಾತನಾಡಿಲ್ಲ. ಈ ಮನಸ್ಸಿನವರು ಮಾತನಾಡಿದ್ದೆಲ್ಲವೂ ಸಹ ಕೇವಲ ಇದಕ್ಕೆ ತ್ಯಾಪೆ ಹಾಕುವ ಸಿದ್ಧಾಂತವನ್ನೇ. ಹೀಗೆ ತ್ಯಾಪೆ ಹಾಕುವ ಸಿದ್ಧಾಂತಗಳೇ ಇಂದು ಪರಮೋಚ್ಚ ಧಾರ್ಮಿಕ ಸಿದ್ಧಾಂತಗಳಾಗಿ ಅನಾವರಣಗೊಂಡಿರುವುದು ನಮ್ಮ ನಡುವಿನ ವಾಸ್ತವದ ದುರಂತ.
ಈ ದುರಂತ ಕುರಿತೆ ವಸ್ತುನಿಷ್ಠವಾಗಿ ಬರೆದಿದ್ದು, ಹೋರಾಡಿದ್ದು, ಮಾತನಾಡಿದ್ದು ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಎಂಬುದನ್ನು ನಾವೆಲ್ಲರೂ ಸೂಕ್ಷ್ಮಾತಿ ಸೂಕ್ಷ್ಮ ಹಿನ್ನೆಲೆಯಿಂದ ಗಮನಿಸಬೇಕಾಗಿದೆ. ಭಾರತ ಪಾಕಿಸ್ತಾನ ಗಡಿಭಾಗದಲ್ಲಿ ಆಗುತ್ತಿರುವ ದೈಹಿಕ ಭಯೋತ್ಪಾದನೆಗಿಂತ ಭಾರತದ ಒಳಗೆ ಶತಶತಮಾನಗಳಿಂದ ಆಗುತ್ತಿರುವ ಅಸ್ಪೃಶ್ಯತೆ ಎಂಬ ಮಾನಸಿಕ ಭಯೋತ್ಪಾದನೆ ಅತ್ಯಂತ ಹೆಚ್ಚು ಅಪಾಯಕಾರಿ. ಈ ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡಿದ ಭಯೋತ್ಪಾದನೆಗೆ ಸತ್ತವರು, ಸಾಯುತ್ತಿರುವರು, ಈ ಮಾನಸಿಕ ಭಯೋತ್ಪಾದನೆಯಲ್ಲಿ ಪ್ರತಿನಿತ್ಯ ಪ್ರತಿಕ್ಷಣ ಸಿಲುಕಿ ನರಳುತ್ತಿರುವವರು ಹಾಗೂ ಅವರ ಸ್ವಚ್ಛಂದ ಬದುಕಿಗೆ ಧಾರ್ಮಿಕ ಹಾಗೂ ಸಾಮಾಜಿಕ ಹಿನ್ನೆಲೆಯ ನಿರ್ಬಂಧಗಳನ್ನು ವಿಧಿಸಿದ್ದೇ ಈ ನೆಲದ ಮೊದಲ ಭಯೋತ್ಪಾದನೆಯಾಗಿದೆ. ಈ ಶಾಶ್ವತ ಭಯೋತ್ಪಾದನೆ ಮುಂದೆ ಇಂದು ಸಂಭವಿಸುತ್ತಿರುವ ತಾತ್ಕಾಲಿಕ ಭಯೋತ್ಪಾದನೆ ಲೆಕ್ಕಕ್ಕೆ ಇಲ್ಲ. ಭಾರತ ನೆಲದಲ್ಲಿ ಇಂದು ಸಂಭವಿಸುತ್ತಿರುವ ಭಯೋತ್ಪಾದನೆಗೆ ಸಂವಿಧಾನಾತ್ಮಕ ಹಿನ್ನೆಲೆಯಿಂದ ಗುಣಮುಟ್ಟಾದ ಕಾನೂನು ಚೌಕಟ್ಟಿನ ಹಿನ್ನೆಲೆಯಿಂದ ಗಟ್ಟಿಮುಟ್ಟಾದ ಕಾನೂನು ಚೌಕಟ್ಟು ಭಾರತದ ನೆಲದಲ್ಲಿ ಇಂದು ಸಂಭವಿಸುತ್ತಿರುವ ಭಯೋತ್ಪಾದನೆಗೆ ಸಂವಿಧಾನಾತ್ಮಕ ಹಿನ್ನೆಲೆಯಿಂದ ಗಟ್ಟಿಮುಟ್ಟಾದ ಕಾನೂನು ಚೌಕಟ್ಟಿನ ಔಷಧಿ ಇದೆ. ಆ ಮೂಲಕ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆಯನ್ನು ಮಾಡಬಹುದು. ಆದರೆ ಭಾರತದ ನೆಲದಲ್ಲಿ ಶತಶತಮಾನಗಳಿಂದ ಮಾನಸಿಕವಾಗಿ 2500 ವರ್ಷಗಳಿಂದ ಜಾರಿಯಲ್ಲಿರುವ ಮಾನಸಿಕ ಭಯೋತ್ಪಾದನೆಗೆ ಯಾರೂ ಸಹ ಔಷಧಿಯನ್ನು ಕಂಡುಹಿಡಿದಿಲ್ಲ. ಸೂಕ್ತ ಸಂದರ್ಭದಲ್ಲಿ ಅನೇಕ ಮಹನೀಯರು ಔಷಧಿ ಕಂಡುಹಿಡಿದರೂ ಸಹ ಔಷಧಿ ಕಂಡುಹಿಡಿದವರು ಹಾಗೂ ಅವರ ಔಷಧಿಯನ್ನು ಸಹ ತಮ್ಮ ಮಾನಸಿಕ ಭಯೋತ್ಪಾದನೆ ಒಳಗೆ ಸೇರಿಸಿಕೊಂಡು ಸಮಯಕ್ಕೆ ಸರಿಯಾಗಿ ತಮ್ಮ ಸಮಯ ಸಂದರ್ಭಕ್ಕೆ ತಕ್ಕಂತೆ ಬಳಸಿಕೊಂಡರು. ಈ ಹಿನ್ನೆಲೆಯಿಂದ ಈ ಮಹನೀಯರು ಕಂಡುಹಿಡಿದ ಔಷಧಿ ವ್ಯರ್ಥವಾಯಿತು. ಅಸ್ಪೃಶ್ಯತೆ ಎಂಬ ಶಾಶ್ವತ ಮಾನಸಿಕ ಭಯೋತ್ಪಾದನೆ ತನ್ನೊಳಗೆ ಅಸ್ಪೃಶ್ಯರಿಗೆ ಜೀವಿಸಲು ವಿಧಿಸಿದ ಮಾನವ ವಿರೋಧಿ ನೀತಿಗಳು ವಿಶ್ವದಲ್ಲಿ ಸಂಭವಿಸುವ ಇನ್ಯಾವುದೇ ಭಯೋತ್ಪಾದನೆಯ ಭೀಕರತೆಗಳನ್ನು ಮೀರಿಸುವಂಥದ್ದು ಎಂದು ಅಂಬೇಡ್ಕರ್ ಅವರೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಮಾತನ್ನು ಅಂಬೇಡ್ಕರ್ ಅವರು ಕೆಲವು ಮೂಲಭೂತವಾದಿಗಳನ್ನು ಕೇಳಿ ನೋಡಿ ಹೇಳಿದ ರೀತಿಯದಲ್ಲ. ಬದಲಿಗೆ ಸ್ವತಃ ಪಾರಂಪರಿಕವಾಗಿ ಭಾರತ ಸೃಷ್ಟಿ ಮಾಡಿದ ಅಸ್ಪೃಶ್ಯತೆಯ ಭಯೋತ್ಪಾದನೆಯಲ್ಲಿ ಸಿಲುಕಿ
ಸುವರ್ಣಯುಗದ ರಾಜ್ಯವನ್ನು ಕಂಡದ್ದು ಹಾಗೂ ಅನುಭವಿಸಿದ್ದು ದುಡಿಯುವ ಜನರನ್ನು ಅಸ್ಪೃಶ್ಯರನ್ನಾಗಿಸಿ ಹೊರತು ಅವರನ್ನು ಮಾನವರಾಗಿ ಕಂಡು ಮಾನವರಿಗೆ ಬೇಕಾದ ಮೂಲಭೂತ ಹಕ್ಕುಗಳನ್ನು ನೀಡುವುದರ ಮೂಲಕವಲ್ಲ ಎಂಬ ಅಂಶವನ್ನು ಪ್ರತಿಯೊಬ್ಬರೂ ಮನಗಾಣಬೇಕಾಗಿದೆ. ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಕಂಡ ಸಾಮ್ರಾಜ್ಯಗಳ ದೀಪದ ಬುಡ ಶಾಶ್ವತವಾಗಿ ಅಸ್ಪೃಶ್ಯತೆ ಭೀಕರ ಭಯೋತ್ಪಾದನೆಯಿಂದ ಕತ್ತಲಾಗಿತ್ತು ಎಂಬುದಕ್ಕೆ ಇದೇ ನಿದರ್ಶನ. ಕುಡಿಯುವ ನೀರು, ವಾಸಿಸುವ ಮನೆ, ಉಣ್ಣುವ ಅನ್ನಕ್ಕೂ ಅಸ್ಪೃಶ್ಯತೆಯ ಕೊಳಕನ್ನು ಮೆತ್ತಿದ ಭಯೋತ್ಪಾದಕ ದೇಶ ನಮ್ಮ ಭಾರತ ದೇಶ. ಬಹುದೊಡ್ಡ ದುಡಿಯುವ ಈ ನೆಲದ ಮೂಲ ನಿವಾಸಿ ಜನವರ್ಗಕ್ಕೆ ವಿದ್ಯೆಯನ್ನು ಶಾಶ್ವತವಾಗಿ ಕಲಿಯಬಾರದು ಎಂಬ ನಿರ್ಬಂಧವನ್ನು ಧಾರ್ಮಿಕ ಹಾಗೂ ಸಾಮಾಜಿಕ ಕಟ್ಟುಪಾಡುಗಳ ಹಿನ್ನೆಲೆಯಿಂದ ವಿಧಿಸಿದ್ದೇ ಈ ನೆಲದ ಶಾಶ್ವತವಾದ ಭಯೋತ್ಪಾದನೆ. ದೇವರ ಭಾಷೆಯಿಂದ ಕರೆಸಿಕೊಳ್ಳುವ ಸಂಸ್ಕೃತವನ್ನು ಕಲಿಯಬಾರದು, ಇವರೇ ಕಟ್ಟಿದ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಬಾರದು ಎಂದು ಅಸ್ಪೃಶ್ಯ ಜನಾಂಗಕ್ಕೆ ನಿರ್ಬಂಧನೆ ಹೇರಿದೆ ಬಹುದೊಡ್ಡ ಭಯೋತ್ಪಾದನೆ. ಅಸ್ಪೃಶ್ಯತೆ ಭಯಾನಕ ಭಯೋತ್ಪಾದನೆ ಹೇಗಿದೆ ಎಂದರೆ, ನಾವೆಲ್ಲರೂ ನಮ್ಮ ಊರಿನ ಸರ್ಕಾರಿ ಶಾಲೆಯಲ್ಲಿ ಓದಿದವರು. ಊರಿನ ಸರ್ಕಾರಿ ಶಾಲೆಗೆ ಯಾವ್ಯಾವ ಕೇರಿಯಿಂದ ವಿದ್ಯಾರ್ಥಿಗಳು ಬರುತ್ತಾರೆ ಎಂಬ ಅರಿವು ಸ್ಪಷ್ಟವಾಗಿ ಎಲ್ಲ ಸಹಪಾಠಿಗಳಿಗಿದ್ದ ಕಾರಣ ಎಲ್ಲರ ಜಾತಿಯೂ ಎಲ್ಲರಿಗೂ ತಿಳಿದಿತ್ತು. ಇಲ್ಲಿ ನೀನು ಯಾವ ಜಾತಿ ಎಂದು ಕೇಳುವ ಪ್ರಮೇಯವೇ ಬರುತ್ತಿರಲಿಲ್ಲ. ಆದರೆ ಇಂದು ಸರ್ಕಾರಿ ಶಾಲೆಗಳ ಸ್ವಚ್ಛಂದ ಬದುಕಿನ ಜೀವನ ಮುಗಿದು ಖಾಸಗಿ ಶಾಲೆಗಳ ಆರ್ಭಟ ಯಥೇಚ್ಛವಾಗಿ ಆರಂಭಗೊಂಡಿದೆ. ನಿಜ ಅರ್ಥದಲ್ಲಿ ಹೇಳಬೇಕೆಂದರೆ ಈಗ ಭಾರತ ನಿಂತಿರುವುದೇ ಖಾಸಗಿಯವರ ಕೈಯಲ್ಲಿ. ಖಾಸಗಿಯವರೇ ಈ ಭಾರತದಲ್ಲಿ ಪಾರಂಪರಿಕವಾಗಿ ಜಾತಿ ವ್ಯವಸ್ಥೆಯನ್ನು ಕಟ್ಟಿದವರು ಹಾಗೂ ಪೋಷಿಸಿದವರು. ಖಾಸಗಿ ಶಾಲೆಗಳಲ್ಲಿ ಬಲಿಷ್ಠ ಜಾತಿಯ ಮಕ್ಕಳು ತಮ್ಮ ಜಾತಿಯನ್ನು ಹೇಳಿಕೊಳ್ಳಲು ಪಡುತ್ತಿರುವ ಅಂಜಿಕೆ ಹಾಗೂ ಭಯ, ನನ್ನ ಜಾತಿ ಗೊತ್ತಾದರೆ ಮುಂದೆ ಆಗುವ ಅಸ್ಪೃಶ್ಯತೆ ಹಿನ್ನೆಲೆ ದುಷ್ಪರಿಣಾಮವನ್ನು ಎದುರಿಸುವ ಸನ್ನಿವೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದು ಬಹುದೊಡ್ಡ ಮಾನಸಿಕ ಭಯೋತ್ಪಾದನೆ. ನಿಜ ಅರ್ಥದಲ್ಲಿ ಅಂಬೇಡ್ಕರ್ ಅವರು ಹೇಳಿದಂತೆ ಅವರು ತನ್ನ ತಾಯಿ ನೆಲದಲ್ಲಿಯೇ ಅನಾಥರಾಗಿದ್ದಾರೆ. ಅಸ್ಪೃಶ್ಯತೆ ಎಂಬ ಕಳಂಕ ಈ ದೇಶದ ಮೂಲ ನಿವಾಸಿ ಜನವರ್ಗವನ್ನೇ ಅವರ ಸ್ವಂತ ನೆಲದಲ್ಲೇ ನಿರ್ಗತಿಕರನ್ನಾಗಿ ಮಾಡಿದೆ. ನನ್ನ ಮಕ್ಕಳನ್ನು ಒಳಗೊಂಡಂತೆ ಈ ಭಾಗದಲ್ಲಿ ಅನೇಕ ತಿಳಿದಿರುವ ಹಾಗೂ ನಮ್ಮ ಬಂಧು ಬಳಗದ ಅನೇಕ ದಲಿತ ಸಮುದಾಯದ ಖಾಸಗಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿನಿಯರನ್ನು ಈ ಸಂಬಂಧ ನಾನು ಸಂದರ್ಶನ ಮಾಡಿ ಕೇಳಿದಾಗ ಅವರ ಭೌತಿಕ ಹಾಗೂ ಬೌದ್ಧಿಕ ಆಕ್ಟಿವಿಟೀಸಿಗೆ ಜಾತಿ ಎಂಬುದು ಹೇಗೆ ಬಹುದೊಡ್ಡ ಭಯೋತ್ಪಾದಕ ಶಕ್ತಿಯಾಗಿ ಕೆಲಸ ಮಾಡುತ್ತಿದೆ ಎಂಬುದನ್ನು ಮಾಹಿತಿ ಸಹಿತ ಪಡೆದುಕೊಂಡು ನನ್ನ ನೆಲದಲ್ಲಿ ನನ್ನ ಸ್ಥಿತಿಯನ್ನು ಕಂಡು ನಾಡಿನ ಬೆಳಕಾಗಬೇಕಾದ ನಮ್ಮ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಮಾನಸಿಕ ಭಯೋತ್ಪಾದನೆ ಕಂಡು ಅತಿ ಬೇಸರಗೊಂಡೆ. ಈ ದೇಶದ ಸತ್ಪ್ರಜೆಗಳಾಗಿ ಈ ರಾಷ್ಟ್ರದ ಅಭಿವೃದ್ಧಿಗೆ ಭದ್ರಬುನಾದಿಯಾಗಿ ನಿಲ್ಲಬೇಕಾದ ಇಂಥ ಫಲವತ್ತಾದ ಸಸಿಗಳನ್ನು ಅಸ್ಪೃಶ್ಯತೆ ಎಂಬ ವಿಷಪೂರಿತ ಕೀಟಾಣುಗಳ ದಾಳಿಯ ಭಯೋತ್ಪಾದನೆ ಕುಗ್ಗಿಸುತ್ತಿದೆ. ಇದು ಇಂದು ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಖಾಸಗಿ ಕಂಪನಿಗಳಲ್ಲಿ ಯಥೇಚ್ಛವಾಗಿ ನಡೆಯುತ್ತಿದೆ. ಇಂಥ ಮಾನಸಿಕ ಭಯೋತ್ಪಾದನೆ ಮುಂದೆ ಬೇರ್ಯಾವ ಭಯೋತ್ಪಾದನೆಯೂ ಸಮನಾಗದು. ಅಸ್ಪೃಶ್ಯತೆ ಎಂಬ ಭಯೋತ್ಪಾದನೆ ಈ ದೇಶದಲ್ಲಿ ಬೆಳೆಯುವ ಪೈರು ಮಳಿಕೆಯಲ್ಲಿ ಚೂಟಿ ಹಾಕಿದಂತೆ ಎಂಬಂಥ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತಿದೆ. ಈ ನೆಲೆಯಿಂದ ಎಷ್ಟು ಜನರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಜಾತಿಯನ್ನು ಹೆಮ್ಮೆಯಿಂದ ಎದೆಯುಬ್ಬಿಸಿ ತಲೆ ಎತ್ತಿ ಹೇಳುವ ಬದಲು ತಲೆ ತಗ್ಗಿಸಿ ಅಪರಾಧವನ್ನು ಮಾಡಿರುವ ರೀತಿಯಲ್ಲಿ ತಮ್ಮ ಜಾತಿಯನ್ನು ಮೇಲುಧ್ವನಿಯಲ್ಲಿ ಹೇಳಬೇಕಾಗಿದೆ. ಸಮಾಜದಲ್ಲಿ ಸುಳ್ಳು ಜಾತಿಯನ್ನು ಹೇಳಿಕೊಂಡು ಬದುಕಬೇಕಾಗಿದೆ. ಒಂದು ಮಾತನ್ನು ಹೇಳಲೇಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕ ಕೆಲವು ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಪರಿಶಿಷ್ಟ ಜಾತಿಗೆ ಸೇರ್ಪಡೆಗೊಳ್ಳದ ಕೆಲವು ಜನವರ್ಗ ಯಾವುದೇ ಮಾನ ಮರ್ಯಾದೆಗೆ ಅಂಜದೆ ಪರಿಶಿಷ್ಟ ಜಾತಿ ಎಂದು ಹೇಳಿಕೊಂಡು ಪ್ರಮಾಣಪತ್ರವನ್ನು ಪಡೆದುಕೊಳ್ಳಲು ಮುಂದಾಗುತ್ತಿದ್ದಾರೆ. ನಾವು ಸಹ ಮೂಲದಲ್ಲಿ ಪರಿಶಿಷ್ಟ ಜಾತಿ ಎಂದು ಹೇಳಿಕೊಳ್ಳಲು ತಮ್ಮ ಶಾಶ್ವತ ಕೊಳಕು ಮನಸ್ಸಿನ ಹಿನ್ನೆಲೆಯಿಂದ ಮುಂದಾಗುತ್ತಿದ್ದಾರೆ. ಆದರೆ ನಿಜ ಪರಿಶಿಷ್ಟ ಜಾತಿಯ ಜನ ತಮ್ಮ ಜಾತಿಯನ್ನು ಹೇಳಿಕೊಳ್ಳಲು ಮಾನಸಿಕ ಭಯೋತ್ಪಾದನೆ ಹಿನ್ನೆಲೆಯಿಂದ ಹಿಂಜರಿಯುತ್ತಿದ್ದಾರೆ. ಇದು ಭಾರತದ ಬಹುದೊಡ್ಡ ಪ್ರಮಾಣದಲ್ಲಿ ನಗರೀಕರಣಗೊಳ್ಳುತ್ತಿರುವ ನಂತರದ ಪ್ರಕ್ರಿಯೆ. ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಈ ಸಮಸ್ಯೆ ಇಲ್ಲ. ಏಕೆಂದರೆ ಗ್ರಾಮ ಜಾತೀಯತೆಯನ್ನು ಪೋಷಿಸುವ ರಕ್ಷಿಸುವ ಕೊಂಪೆಗಳು ಎಂದು ಅಂಬೇಡ್ಕರ್ ಅವರು ಹೇಳಿರುವುದು ನಿಮಗೆ ತಿಳಿದಿರುವುದೇ ಆಗಿದೆ. ಗ್ರಾಮದಲ್ಲಿ ಯಾವ ಕೇರಿಯಲ್ಲಿ ಮಗು ಜನನ ಪಡೆಯುತ್ತಿದೆಯೋ ತನ್ನ ಜನನದೊಂದಿಗೆ ಆ ಕೇರಿಯ ಜಾತಿಯನ್ನು ಅಂಟಿಕೊಂಡೇ ಹೊರಬರುತ್ತದೆ.
ಈ ಹಿನ್ನೆಲೆಯಿಂದ ಮುಂದೆ ಈ ಜಾತಿ ವ್ಯವಸ್ಥೆಯ ಸಂಕೋಲೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಇವರು ಮುಕ್ತರಾಗಬಹುದು. ಆದರೆ ನಗರ ಪ್ರದೇಶಗಳಲ್ಲಿ ವಾಸಿಸುವ ಇದೇ ಹಳ್ಳಿಗಾಡಿನ ದಲಿತ ಸಮುದಾಯದವರ ಬದುಕು ಇದಕ್ಕೆ ವ್ಯತಿರಿಕ್ತವಾದದ್ದು. ಬಾಡಿಗೆ ಮನೆ ಪಡೆಯುವುದರಿಂದ ಮೊದಲುಗೊಂಡು ಮಕ್ಕಳನ್ನು ಶಾಲೆಗೆ ಸೇರಿಸಿ ಅವರನ್ನು ವಿದ್ಯಾಭ್ಯಾಸದಿಂದ ತೊಡಗಿಸುವವರೆಗೂ ಅಸ್ಪೃಶ್ಯತೆ ಎಂಬ ಜಾತಿ ವ್ಯವಸ್ಥೆಯು ಉಂಟು ಮಾಡುವ ಭಯೋತ್ಪಾದನೆ ಬಹುಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿದೆ. ಇದು ಪ್ರಜಾಪ್ರಭುತ್ವದ ಭಾರತದ ಬಹುದೊಡ್ಡ ದುರಂತ. ನೀನು ಯಾವ ಜಾತಿ, ನೀನು ವಲಯ, ನೀನು ಮಾದಿಗೆ ಎಂಬ ಜಾತಿ ಹೆಸರನ್ನು ಕೇಳಿ ದೇವಾಲಯದೊಳಗೆ ಅಥವಾ ಊರಿನ ಒಳಗಡೆ ಪ್ರವೇಶ ಮಾಡಲು ನಿರಾಕರಿಸಿದ ಮನಸ್ಸುಗಳು ನಿಜವಾಗಲೂ ಭಯೋತ್ಪಾದಕ ಮನಸ್ಸುಗಳಲ್ಲವೇ? ಇಂಥ ಭಯೋತ್ಪಾದನೆಯನ್ನು ಮೀರಿಸುವ ಭಯೋತ್ಪಾದನೆ ಈ ನೆಲದಲ್ಲಿ ಇನ್ನೆಂದಿಗೂ ಸಂಭವಿಸಲು ಸಾಧ್ಯವಿಲ್ಲ. ಏಕೆಂದರೆ ಇದು ಶಾಶ್ವತ ಮನಸ್ಸಿನ ಭಯೋತ್ಪಾದನೆ. ಅಸ್ಪೃಶ್ಯತೆಗಿಂತ ಭೀಕರ ಭಯೋತ್ಪಾದನೆ ಈ ನಾಡಿನಲ್ಲಿ ಮತ್ತೊಂದು ಇಲ್ಲ. ಈಗ ನೆರೆ ರಾಷ್ಟ್ರಗಳಿಂದ ಆಗುತ್ತಿರುವ ಭಯೋತ್ಪಾದನೆಗಳು ತಾತ್ಕಾಲಿಕವಾದವುಗಳು. ಈ ಭಯೋತ್ಪಾದನೆ ನಿರ್ಮೂಲನೆಗೆ ಸಂವಿಧಾನಾತ್ಮಕವಾದ ನೀತಿ ನಿಯಮಗಳು ಇವೆ. ಅವುಗಳನ್ನು ಜಾರಿಗೊಳಿಸುವ ಮೂಲಕ ಶಾಶ್ವತವಾಗಿ ನಿರ್ಮೂಲನೆ ಮಾಡಿಕೊಳ್ಳೋಣ. ಆದರೆ ಅಸ್ಪೃಶ್ಯತೆ ಸೃಷ್ಟಿ ಮಾಡುವ ಹಾಗೂ ಮಾಡುತ್ತಿರುವ ಭಯೋತ್ಪಾದನೆ ಸಂವಿಧಾನದ ಚೌಕಟ್ಟನ್ನು ಮೀರಿ ಅಸಂವಿಧಾನಾತ್ಮಕ ಚೌಕಟ್ಟಿನ ಒಳಗೆ ಮೆರೆಯುತ್ತಿರುವ ಶಾಶ್ವತವಾದ ಅಜ್ಞಾನದ ಭಯೋತ್ಪಾದನೆ ಆಗಿದೆ. ನಾವೆಲ್ಲರೂ ಭಾರತೀಯರಾಗಿ ಭಾರತವನ್ನು ಇಂದು ಆಳ್ವಿಕೆ ಮಾಡುತ್ತಿರುವ ಸಂವಿಧಾನದ ಚೌಕಟ್ಟಿನ ಪ್ರಜೆಗಳಾಗಿ ಒಗ್ಗಟ್ಟಾಗಿ ಹೊರಬಂದಾಗ ಮಾತ್ರ ಇಂಥ ಅಸ್ಪೃಶ್ಯತೆ ಭಯೋತ್ಪಾದನೆಯನ್ನು ತಡೆಗಟ್ಟಬಹುದು. ಅಸ್ಪೃಶ್ಯತೆ ನಿವಾರಣೆ ಮಾಡಿದ ಸಂವಿಧಾನವನ್ನೇ ಒಪ್ಪದ ಅಸ್ಪೃಶ್ಯತಾ ನಿವಾರಣಾ ಕಾನೂನನ್ನು ಜಾರಿಗೆ ತಂದಿದ್ದೇ ಈ ಸಂವಿಧಾನ ಎಂಬ ಕಾರಣಕ್ಕಾಗಿ ಅದನ್ನೇ ಬದಲಾವಣೆ ಮಾಡಬೇಕು ಎಂದು ಹೇಳುವ ಅಬೌದ್ಧಿಕ ಭಯೋತ್ಪಾದಕರ ಸಂದರ್ಭದಲ್ಲಿ ನಾವು ಇಂದು ಇದ್ದೇವೆ. ಭಾರತ ಮೊದಲು ಮನಸ್ಸಿನ ಅಸ್ಪೃಶ್ಯತೆ ಭಯೋತ್ಪಾದನೆಯನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಿಕೊಂಡರೆ ಈಗ ಎದುರಾಗುತ್ತಿರುವ ದೈಹಿಕ ಭಯೋತ್ಪಾದನೆ ಚಟುವಟಿಕೆಗಳ ಶಾಶ್ವತ ನಿರ್ಮೂಲನೆಗೆ ಮುಂದಾಗಬಹುದು. ಇದು ಸಂವಿಧಾನಾತ್ಮಕವಾಗಿ ಮಾತ್ರ ಸಾಧ್ಯ. ನೆರೆಯ ದೇಶದವರು ಭಾರತದ ಮೇಲೆ ಭಯೋತ್ಪಾದನೆ ಚಟುವಟಿಕೆಗಳನ್ನು ಮಾಡುತ್ತಿರುವುದಕ್ಕೂ ಭಾರತದೊಳಗೆ ಶತಶತಮಾನಗಳಿಂದ ಇರುವ ಇಂತಹ ಶಾಶ್ವತ ಭಯೋತ್ಪಾದನೆಗಳನ್ನು ಸೂಕ್ಷ್ಮವಾಗಿ ಮನಗಾಣಬೇಕು ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ಏಕೆಂದರೆ ಪಾಕಿಸ್ತಾನವೂ ಸಹ 2500 ವರ್ಷಗಳವರೆಗೆ ಭಾರತ ಅವಿಭಾಜ್ಯ ಅಂಗವೇ ಆಗಿತ್ತು. ಭಾರತದ ಒಳಗಿನ ಸಾಮಾಜಿಕ ಸಂರಕ್ಷಣೆಯನ್ನು ಪಾಕಿಸ್ತಾನಕ್ಕೆ ಪ್ರತ್ಯೇಕವಾಗಿ ತಿಳಿಸುವ ಅವಶ್ಯಕತೆ ಇಲ್ಲ. ಭಾರತದಂತೆ ಅಸ್ಪೃಶ್ಯತೆ ಇಲ್ಲದ ಚೀನಾ ಅಥವಾ ನೆರೆಯ ರಾಷ್ಟ್ರಗಳಲ್ಲಿ ಇಂಥ ಭಯೋತ್ಪಾದನೆಗೆ ಅವಕಾಶವಿಲ್ಲ. ಇಂಥ ಮಾನಸಿಕ ಭಯೋತ್ಪಾದನೆ ಈ ನೆಲದಲ್ಲಿ ಎಲ್ಲಿವರೆಗೆ ಇರುತ್ತಿದೆಯೋ ಅಲ್ಲಿವರೆಗೂ ಸಹ ಇವತ್ತು ನಡೆಯುತ್ತಿರುವ ಹಾಗೆ ಅನೇಕ ದೈಹಿಕ ಭಯೋತ್ಪಾದನೆಗಳು ನಡೆಯುತ್ತಲೇ ಇರುತ್ತವೆ. ನಾವು ಇಂಥ ಭಯೋತ್ಪಾದನೆಗಳಿಗೆ ಧರ್ಮದ ಹಿನ್ನೆಲೆ, ಬಣ್ಣದ ಲೇಪವನ್ನು ಬಳಿದು ಉತ್ತರ ಹುಡುಕುತ್ತೇವೆ ಹೊರತು ವಾಸ್ತವದ ಹಿನ್ನೆಲೆ, ವಸ್ತುನಿಷ್ಠವಾದ ಉತ್ತರವನ್ನು ಹುಡುಕುವುದೇ ಇಲ್ಲ. ಕಡೆಯದಾಗಿ ಒಂದು ಮಾತು, ಭಾರತದಲ್ಲಿ ದೈಹಿಕ ಭಯೋತ್ಪಾದನೆಗಿಂತ ಮಾನಸಿಕ ಭಯೋತ್ಪಾದನೆ ಬಹು ಅಪಾಯಕಾರಿ. ಈ ಹಿನ್ನೆಲೆಯಿಂದ ಭಾರತದ ಒಳಗೆ ಇರುವ ಮನಸ್ಸಿನ ಭಯೋತ್ಪಾದನೆಯನ್ನು ನಾವೆಲ್ಲರೂ ನಿರ್ಮೂಲನೆ ಮಾಡೋಣ. ಸಮಾಜದ ಗಟ್ಟಿ ಭಾರತವನ್ನು ಕಟ್ಟೋಣ. ಇಂಥ ನೂರಾರು ದೈಹಿಕ ಭಯೋತ್ಪಾದಕರನ್ನು ಒಗ್ಗಟ್ಟಿನಿಂದ ಎದುರಿಸಿ ನಿರ್ಮೂಲನೆ ಮಾಡೋಣ. ಸಂವಿಧಾನದ ಹಿನ್ನೆಲೆಯಲ್ಲಿ ಭದ್ರ ಭಾರತವನ್ನು ಕಟ್ಟಿ ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರವನ್ನಾಗಿಸೋಣ. ಅಸ್ಪೃಶ್ಯತೆ ನಿರ್ಮೂಲನೆ ಹಾಗೂ ಸಮಾಜದ ಹಿನ್ನೆಲೆಯಿಂದ ಮಾನವನ ಸಂಪತ್ತು ವೃದ್ಧಿಯಾಗಿಸಿದ ದೇಶವೇ ಶ್ರೀಮಂತ ದೇಶ ಹೊರತು ಮಾನವನ ವರಮಾನ ಹಾಗೂ ಸಂಪತ್ತನ್ನು ಕುಂಠಿತಗೊಳಿಸಿ ಸಾಮಾಜಿಕ ಹಿನ್ನೆಲೆಯಿಂದ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡು ಶಾಶ್ವತ ಅಸ್ಪೃಶ್ಯರನ್ನಾಗಿಸಿ ಇವುಗಳೆಲ್ಲದರ ಮೇಲೆ ಕೇವಲ ವರ್ಣರಂಜಿತ ಭೌತಿಕ ಭಾರತವನ್ನು ಕಟ್ಟಿದರೆ ಅದು ಗಟ್ಟಿತನದ ರಾಷ್ಟ್ರ ಆಗುವುದಿಲ್ಲ. ಈ ಮಾದರಿಯದು ತಳಪಾಯ ಗಟ್ಟಿ ಇಲ್ಲದೆ ಹೊರಗೆ ನಮ್ಮೆಲ್ಲರಿಗೂ ಕಾಣುತ್ತಿರುವ ಸುಂದರ ಕಟ್ಟಡದ ಲಕ್ಷಣದಂತೆಯೇ ಸರಿ. ಇಂಥ ಕಟ್ಟಡಗಳ ಆಯುಸ್ಸು ಏನು ಎಂಬುದು ತಮಗೆಲ್ಲ ತಿಳಿದಿರುವುದೇ ಆಗಿದೆ. ಈ ಹಿನ್ನೆಲೆಯಿಂದ ನಾವೆಲ್ಲರೂ ಭಾರತೀಯರಾಗಿ ಅಂಬೇಡ್ಕರ್ ಅವರು ಭಾರತ ಹಾಗೂ ಭಾರತೀಯರಾಗಿ ಒಡಲಾಳದಿಂದ ಪ್ರಪಂಚಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಗಟ್ಟಿತನದಿಂದ ಬರೆದಿರುವ ಸಂವಿಧಾನದ ಅಡಿಯಲ್ಲಿ ಭಾರತವನ್ನು ಗಟ್ಟಿತನದಿಂದ ಕಟ್ಟಬೇಕಾಗಿದೆ. ಅಜ್ಞಾನದ ಅಸ್ಪೃಶ್ಯತೆ ಎಂಬ ಭೀಕರ ಭಯೋತ್ಪಾದನೆಯನ್ನು ಸಂವಿಧಾನ ಎಂಬ ಅಸ್ತ್ರದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಾಗಿದೆ. ಸಂವಿಧಾನದ ಕಾನೂನುಗಳು ಮುಂದೆ ಯಾವುದೇ ಭಯೋತ್ಪಾದಕರ ಗನ್ನು ಹಾಗೂ ಬಾಂಬುಗಳು ನಿಷ್ಕ್ರಿಯಗೊಳ್ಳುತ್ತವೆ ಎಂಬ ಸತ್ಯವನ್ನು ಸಾರಿ ಹೇಳಬೇಕಾಗಿದೆ.
ಈ ನನ್ನ ಒಡಲಾಳದ ಸತ್ಯದ ಬರ ಅತ್ಯಂತ ಹೆಚ್ಚು ಮನುಚಾಗಿರುತ್ತದೆ. ಅದಕ್ಕಾಗಿ ಇದು ಸುಳ್ಳಿನ ಆಧಾರದ ಮೇಲೆ ಮಾತನಾಡುವವರ ಎದೆಯನ್ನು ನೇರವಾಗಿ ಚುಚ್ಚುತ್ತದೆ. ಸತ್ಯ ಪ್ರತಿಪಾದನೆ ಮಾಡುವವರಿಗೆ ವಾಸ್ತವದ ಅರಿವಿನ ಮುದ ನೀಡುತ್ತದೆ. ಈ ಅರ್ಥದಲ್ಲಿ ಅಂಬೇಡ್ಕರ್ ಹೇಳಿರುವುದು, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ನಿರ್ಮಿಸಲಾರರು ಎಂದು. ಅಸ್ಪೃಶ್ಯತೆ ಎಂಬ ಶಾಶ್ವತ ಮಾನಸಿಕ ಭಯೋತ್ಪಾದನೆಯನ್ನು ಈ ದೇಶದಲ್ಲಿ ಶಾಶ್ವತವಾಗಿ ನಿರ್ಮೂಲನೆ ಮಾಡಬೇಕಾಗಿದೆ. ಆಗ ಭಾರತವೇ ಸಂಪೂರ್ಣ ಶ್ರೀಮಂತಿಕೆಯ ಸಮಸಮಾಜ ಹಿನ್ನೆಲೆಯ ಸ್ಪೃಶ್ಯ ರಾಷ್ಟ್ರವಾಗುತ್ತದೆ. ಅಂಬೇಡ್ಕರ್ ಹಾಗೂ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ತಮ್ಮ ಬದುಕಿನ ಭಾಗವಾಗಿ ಅಳವಡಿಸಿಕೊಳ್ಳುವಾಗ ಇಂಥ ಅಬೌದ್ಧಿಕ ಹಾಗೂ ಅಪಚಾರಗಳು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆಗಲೇಬಾರದು. ಈ ನನ್ನ ಒಡಲಾಳದ ಮಾತು ಕೆಲವರಿಗೆ ಮಾತ್ರ ನೇರವಾಗಿ ಅನ್ವಯವಾಗುತ್ತದೆ ಹೊರತು ಎಲ್ಲರಿಗೂ ಅಲ್ಲ. ನಾನು ಈವರೆಗೆ ಅಂಬೇಡ್ಕರ್ ಅವರ 134ನೇ ಜಯಂತಿ ಕುರಿತು 13 ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದೆ. ಕನ್ನಡ ವಿಶ್ವವಿದ್ಯಾಲಯವು ಒಳಗೊಂಡಂತೆ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸ ನೀಡಿದೆ. ಬಳ್ಳಾರಿ, ಶಿವಮೊಗ್ಗ, ದಾವಣಗೆರೆ, ಕೊಪ್ಪಳ ಹಾಗೂ ಗಂಗಾವತಿ ಭಾಗಗಳಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಕುರಿತು ಉಪನ್ಯಾಸ ಕಾರ್ಯಕ್ರಮ ನೀಡಲು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದೆ. ಈ ಭಾಗಗಳಲ್ಲಿ ಕಾರ್ಯಕ್ರಮ ಏರ್ಪಡಿಸಿದವರು ದಲಿತ ಸಂಘರ್ಷ ಸಮಿತಿ ನಾಯಕರು ಹಾಗೂ ಒಂದಷ್ಟು ರಾಜಕೀಯ ಪಕ್ಷ ಸಿದ್ಧಾಂತಕ್ಕೆ ಮಾರಿ ಹೋಗಿರುವಂಥ ನಮ್ಮ ದಲಿತ ಮುಖಂಡರು. ಇವರೊಂದಿಗೆ ಬಹುಮುಖ್ಯವಾಗಿ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಧ್ಯಾಪಕರು. ಈ ಮುಖಂಡರೊಂದಿಗೆ ಕೆಲವು ಅಧಿಕಾರಕ್ಕಾಗಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ರಾಜಕೀಯವಾಗಿ ಹೊಂದಾಣಿಕೆ ಮಾಡಿಕೊಂಡು ತೊಡಗಿರುವುದನ್ನು ನಾನು ನೇರವಾಗಿ ಕಂಡೆ. ಇಂಥ ನನ್ನ ಬಂಧುಗಳ ಕುರಿತು ಕೆಲವು ಮಾತುಗಳು. ಶಿಕ್ಷಣ ತಜ್ಞ ಎಚ್. ನರಸಿಂಹಯ್ಯನವರು ಹೇಳಿದಂತೆ, ವಿದ್ಯಾವಂತರ ಮೌಢ್ಯ ಅವಿದ್ಯಾವಂತರ ಮೌಢ್ಯಕ್ಕಿಂತಲೂ ಬಹು ಅಪಾಯಕಾರಿ ಎಂಬ ವಸ್ತುನಿಷ್ಠ ಮಾತು ಎಷ್ಟು ಸತ್ಯವೋ ಅದೇ ಮಾದರಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ಇಂದು ತಮ್ಮ ಸ್ವಾರ್ಥ ಸಾಧನೆಗಾಗಿ ಬಳಸಿಕೊಳ್ಳುವ ಕೆಲವು ದಲಿತ ಮೂಲಭೂತವಾದಿ ವಿದ್ಯಾವಂತರು, ಸಂಘಟಕರು ಹಾಗೂ ಪಕ್ಷ ಸಿದ್ಧಾಂತಗಳಿಗೆ ಜೋತು ಬಿದ್ದಿರುವ ಸಮಯ ಸಾಧಕ ರಾಜಕಾರಣಿ ದಲಿತರಿಂದ ಅಂಬೇಡ್ಕರ್ ಹಾಗೂ ಅಂಬೇಡ್ಕರ್ ವಾದಕ್ಕೆ ಆಗುತ್ತಿರುವುದು ಬಹು ಅಪಾಯಕಾರಿಯಾಗಿದೆ. ಆದರೆ ಸಾಂಪ್ರದಾಯಿಕವಾಗಿ ಶಿಕ್ಷಣವನ್ನು ಪಡೆಯದೆ ಜೀವನ ಹಾಗೂ ಜೀವನ ನಿರ್ವಹಣೆಗಾಗಿ ಬದುಕಲು ನಿತ್ಯ ನೋಡಿ ಕಲಿ, ಮಾಡಿ ಕಲಿ, ಕೇಳಿ ಕಲಿ ಮೂಲಕ ಬಹುದೊಡ್ಡ ಜ್ಞಾನವಂತರಾಗಿದ್ದರೂ ಸಹ ಶಿಕ್ಷಣ ಪಡೆಯಲಿಲ್ಲ ಎಂಬ ಕಾರಣಕ್ಕಾಗಿ ಅವಿದ್ಯಾವಂತರು ಎಂದು ಕರೆಸಿಕೊಳ್ಳುವ ದಲಿತರಿಂದ ಆಗುತ್ತಿರುವ ಅಂಬೇಡ್ಕರ್ ಅವರ ಭೌತಿಕ ಮೆರವಣಿಗೆ, ಪೂಜೆ ಹಾಗೂ ಅಂಬೇಡ್ಕರ್ ಹೆಸರಿನ ಮೇಲೆ ಇರುವ ಅತಿಯಾದ ಅಭಿಮಾನವೇ ವಾಸಿ. ಇವರ ಅಂಬೇಡ್ಕರ್ ಪ್ರೀತಿಗೆ ಬದ್ಧತೆ ಇದೆ, ಆದರೆ ವಿದ್ಯಾವಂತರ ಅಂಬೇಡ್ಕರ್ ಪ್ರೀತಿಗೆ ಬದ್ಧತೆ ಇಲ್ಲ. ಕೆಲವು ದಲಿತ ಸಮುದಾಯದ ವಿದ್ಯಾವಂತರಲ್ಲಿ, ರಾಜಕಾರಣಿ ಹಾಗೂ ಸಂಘಟಕರಲ್ಲಿ ಅಂಬೇಡ್ಕರ್ ಜೀವಂತಿಕೆಯಾಗಿಲ್ಲ, ಸಮಯ ಸಂದರ್ಭಕ್ಕೆ ಬಳಸಿಕೊಳ್ಳುವ ಕಾಯಿನ್ ಆಗಿದ್ದಾರೆ. ಆದರೆ ಶಿಕ್ಷಣ ಪಡೆಯದ ಶತಶತಮಾನಗಳಿಂದಲೂ ಪಾರಂಪರಿಕವಾಗಿ ಅಸ್ಪೃಶ್ಯತೆಯನ್ನು ನೋವನ್ನು ಉಂಡು ಹಾಗೂ ಇಂದಿಗೂ ಗ್ರಾಮಗಳಲ್ಲಿ ಅನುಭವಿಸುತ್ತಿರುವ ಅವಿದ್ಯಾವಂತರಲ್ಲಿ ಭೌತಿಕವಾಗಿ ಆದರೂ ಪ್ರಜ್ಞಾಪೂರ್ವಕವಾಗಿ ಜ್ಞಾನದ ಅಂಬೇಡ್ಕರ್ ಪ್ರತಿನಿತ್ಯ ಪ್ರತಿಕ್ಷಣ ಜೀವಂತವಾಗಿ ಇರಿಸಿಕೊಂಡಿದ್ದಾರೆ. ಅಂದರೆ ಇಂಥ ನಂಬಿಕೆಯಿಂದಲೇ ಇವರು ನಿಶ್ಚಿಂತೆಯಿಂದ ನಿದ್ದೆ ಮಾಡುತ್ತಿದ್ದಾರೆ. ಇವರನ್ನು ನಂಬಬಹುದು. ಆದರೆ ವಿದ್ಯಾವಂತರು ಎಂದು ಹೇಳಿಕೊಳ್ಳುವ ಕೆಲವು ಅಂಬೇಡ್ಕರ್ ವಾದಿಗಳು ಕಣ್ಣು ಮುಚ್ಚಿಕೊಂಡು ಮಲಗಿದಂತೆ ನಾಟಕ ಮಾಡುತ್ತಿದ್ದಾರೆ ಅಷ್ಟೇ. ಆದರೆ ಅವರು ಮಲಗಿಲ್ಲ. ನಿದ್ದೆ ಮಾಡುವವರನ್ನು ಎಚ್ಚರಗೊಳಿಸಬಹುದು, ಆದರೆ ನಿದ್ದೆ ಮಾಡುವ ಹಾಗೆಯೇ ನಟಿಸುವವರನ್ನು ಎಚ್ಚರಗೊಳಿಸಲು ಸಾಧ್ಯವಿಲ್ಲ. ಇಂಥವರ ನಂಬಿಕೆ ಹಾಗೂ ಸಿದ್ಧಾಂತಗಳು ಬಹು ಅಪಾಯಕಾರಿ. ಇಂಥವರನ್ನು ನಾನು ಕೆಲವು ಕಡೆ ನೇರವಾಗಿ ಕಂಡಿದ್ದೇನೆ. ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣೆ ಮಾಡುತ್ತಿರುವ ಒಳ ಮೀಸಲಾತಿ ಕೂಗು ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಇಂಥ ಪ್ರಕರಣಗಳಂತೂ ನನಗೆ ಹೆಜ್ಜೆಗೂ ಗೋಚರಿಸಿದವು. ಜಾತಿ, ಒಳಜಾತಿ, ಉಪಜಾತಿಗಳ ಒಳಗೆ ಬಾಬಾ ಸಾಹೇಬರು ಭೌತಿಕ ಹಾಗೂ ಬೌದ್ಧಿಕ ಎರಡೂ ಪ್ರಕಾರಗಳಲ್ಲೂ ಸಿಲುಕಿ ಅವರ ಬದುಕಿದ್ದಾಗ ಅನುಭವಿಸಿದ ನೋವಿಗಿಂತಲೂ ಈಗ ಹೆಚ್ಚು ನೋವು, ಸಂಕಟವನ್ನು ಅನುಭವಿಸುತ್ತಿದ್ದಾರೆ. ಕೆಲವು ಸನ್ನಿವೇಶಗಳಲ್ಲಿ ಅಂಬೇಡ್ಕರ್ ಹಾಗೂ ಅವರ ಚಿಂತನೆಗಳನ್ನು ಸ್ವಪ್ರತಿಷ್ಠೆ ಹಿನ್ನೆಲೆಯ ದಲಿತರು ಸಿಲುಕಿಸಿದರೆ, ಮತ್ತೊಂದು ಪ್ರಮುಖ ಸನ್ನಿವೇಶದಲ್ಲಿ ತತ್ವ ಧಾರ್ಮಿಕ ಹಿನ್ನೆಲೆಯ ಮೂಲಭೂತವಾದ ಸಿದ್ಧಾಂತವನ್ನು ಶತಶತಮಾನಗಳಿಂದ ಪಾಲಿಸಿಕೊಂಡು ಬಂದ ಮೂಲಭೂತವಾದಿಗಳು ಕೆಲವು ವಿದ್ಯಾವಂತ ಹಾಗೂ ಸಂಘಟಿತ ದಲಿತ ಮುಖಂಡರನ್ನು ಪುರಾಣದ ಅಜ್ಞಾನದ ಹಿನ್ನೆಲೆಯ ಚಕ್ರವ್ಯೂಹಕ್ಕೆ ಕಳಿಸಿ ಹೊರಬರಲಾಗದ ವ್ಯೂಹವನ್ನು ನಿರ್ಮಾಣ ಮಾಡಿ ಶಾಶ್ವತವಾಗಿ ಅಂಬೇಡ್ಕರ್ ಹಾಗೂ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ತಮ್ಮ ಸ್ವಾರ್ಥ ಧರ್ಮ ರಾಜಕಾರಣಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ.
ಧರ್ಮ ರಾಜಕಾರಣಕ್ಕೆ ಬಳಕೆ ಮಾಡಿಕೊಳ್ತಿದ್ದಾರೆ. ಇತಿಹಾಸದ ಅರಿವಿಲ್ಲದ ಇವರು ಬೂಟಾಟಿಕೆ ಇತಿಹಾಸಕಾರರ ಮಾತನ್ನೇ ಕೇಳಿಕೊಂಡು ಬಾಬಾ ಸಾಹೇಬರನ್ನು ಮೀರಿಸುವ ಹಾಗೆ ಭಾರತದ ಇತಿಹಾಸದ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡುತ್ತಾರೆ. ಅಕ್ಷರವನ್ನು ಪಾರಂಪರಿಕವಾಗಿ ತಮ್ಮ ಸೊತ್ತಾಗಿಸಿಕೊಂಡಿದ್ದವರು ತಮಗಾಗಿ, ತಮ್ಮ ಪ್ರತಿಷ್ಠೆಗಾಗಿ ತಾವೇ ಸೃಷ್ಟಿಸಿದ ಪುರಾಣ ಹಾಗೂ ಬರೆದುಕೊಂಡ ಪುರಾಣ ಕೇಂದ್ರಿತ ಬರಹಗಳನ್ನು ಕಿಂಚಿತ್ತೂ ಪ್ರಶ್ನೆ ಮಾಡದೆ ಅಂಬೇಡ್ಕರ್ ವಾದದೊಂದಿಗೆ ಸಮೀಕರಿಸಿಕೊಂಡು ವಾದ ಪ್ರತಿವಾದ ಕೇಳುತ್ತಾರೆ. ಇವತ್ತಿನ ಅಂಬೇಡ್ಕರ್ ವಾದಕ್ಕೆ ವಿರುದ್ಧವಾಗಿ ಅಂಬೇಡ್ಕರ್ ಅವರು ಯಾವ ಜನರ ಪರವಾಗಿ ಮಾತನಾಡಿದರೋ ಅದೇ ಜನರನ್ನೇ ಕೆಲವು ಸಾಂಪ್ರದಾಯಿಕ ಮೂಲಭೂತವಾದಿಗಳು ಅವರ ವಿರುದ್ಧವೇ ಕ್ರಮಬದ್ಧವಾಗಿ ಎತ್ತಿಕಟ್ಟಿ ತಾತ್ಕಾಲಿಕ ಜಯ ಪಡೆಯಲು ಮುಂದಾಗುತ್ತಿರುವುದು ನಮ್ಮ ನಡುವಿನ ಬಹುದೊಡ್ಡ ವಾಸ್ತವ ದುರಂತವೇ ಆಗಿದೆ. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಇಂದು ಸಂಪೂರ್ಣವಾಗಿ ವೈದಿಕರಣ ಹಿನ್ನೆಲೆಯ, ಶಾಸ್ತ್ರಬದ್ಧವಾದ ಹಿನ್ನೆಲೆಯ ಅಧ್ಯಯನಕ್ಕೆ ಒಳಪಡುತ್ತಿರುವುದು ಇಂದು ನಮ್ಮೆಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಿದೆ. ಒಂದಷ್ಟು ದಲಿತೇತರ ಸ್ವಘೋಷಿತ ವಿದ್ವಾಂಸರು ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಪ್ರವರ್ತಕರು, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋದಕ್ಕಾಗಿಯೇ ಅವರು ವಿದೇಶಿ ಧರ್ಮಕ್ಕೆ ಮತಾಂತರವಲ್ಲದೆ ದೇಶೀಯ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು. ಬೌದ್ಧ ಧರ್ಮ ಒಂದಾನೊಂದು ಕಾಲದಲ್ಲಿ ಹಿಂದೂ ಧರ್ಮದ ಹಾಗೂ ಸನಾತನ ಧರ್ಮದ ಒಂದು ಭಾಗ ಎಂದು ಅಜ್ಞಾನದ ಹೇಳಿಕೆಗಳನ್ನು ಹೇಳುತ್ತಾ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳೇ ನೇರವಾಗಿಯೇ ಮಸಿ ಬೆಳೆಯುತ್ತಿದ್ದಾರೆ. ವರ್ಣರಂಜಿತವಾದ ಇವರ ಪುರಾಣ ನಿಶ್ಚಿತ ಹಾಗೂ ಮಿಶ್ರಿತ ಮಾತುಗಳು ಒಂದಷ್ಟು ವಿದ್ಯಾವಂತ ದಲಿತರಿಗೆ ರಂಜಿಸುತ್ತಿವೆ. ಇಂಥ ಮಾತುಗಳನ್ನು ಖಂಡಿಸುತ್ತಿರುವವರು 100ಕ್ಕೆ 100 ಅವಿದ್ಯಾವಂತ ದಲಿತರೇ. ಕೆಲವು ವಿದ್ಯಾವಂತ ದಲಿತರು ನನ್ನೊಂದಿಗೂ ಈ ವಿಷಯ ಕುರಿತು ವಾದ ಮಾಡಿರುವುದು ಉಂಟು. ನಾನು ಇಂಥವರಿಗೆ ಸ್ಪಷ್ಟವಾದ ಅಂಬೇಡ್ಕರ್ ವಾದದ ಸಾರವನ್ನು, ಅದರ ಅಂತರಾಳದ ತಿರುಳನ್ನು ಬೋಧಿಸಿರುವ ಕಾರ್ಯವನ್ನು ಮಾಡಿರುವುದು ಉಂಟು. ಬಹುಮುಖ್ಯವಾಗಿ ಅವಿದ್ಯಾವಂತ ದಲಿತರು ಅಂಬೇಡ್ಕರ್ ಅವರನ್ನು ಭೌತಿಕವಾಗಿ ಕಂಡು ಬೌದ್ಧಿಕವಾಗಿ ಗ್ರಹಿಸದೇ ಇರಬಹುದು. ಆದರೆ ಇವರಿಗೆ ಒಂದರ ಬಗ್ಗೆ ಆದರೂ ಸ್ಪಷ್ಟತೆ ಇದೆ. ಆದರೆ ವಿದ್ಯಾವಂತರು ಹಾಗೂ ಸಂಘಟಕರು ಎಂದು ಹೇಳಿಕೊಳ್ಳುವ ಬಣ್ಣದ ಮಾತನಾಡುವ ದಲಿತರಲ್ಲೇ ಅಂಬೇಡ್ಕರ್ ಅವರ ಬೌದ್ಧಿಕವಾಗಿಯೂ ಇಲ್ಲ, ಭೌತಿಕವಾಗಿಯೂ ಇಲ್ಲ. ಕೇವಲ ಸಣ್ಣ ಪುಟ್ಟ ಅಥವಾ ಕೆಲವು ಸಂದರ್ಭಗಳಲ್ಲಿ ಒಂದಷ್ಟು ಉನ್ನತ ಮಟ್ಟದ ಲಾಭಕ್ಕಾಗಿ ಅಂಬೇಡ್ಕರ್ ಅವರನ್ನು ಬಳಸಿ